ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಜಯ ಬಿಯಾಂಡ್. ನಾನು ಮೆಜೆಸ್ಟಿಕ್ಕಿಗೆ ಬಂದಿದ್ದೀನಿ. ಏನಕ್ಕೆ ಅಂದರೆ ಆದಿಚುಂಚನಗಿರಿಗೆ ಹೋಗಲಿಕ್ಕೆ. ಆದಿಚುಂಚನಗಿರಿಗೆ ಹೋಗೋಕ್ಕೆ ಮೊದಲು ಧರ್ಮಸ್ಥಳದ ಬಸ್ ಹತ್ಕೊಂಡ್ವಿ. ಧರ್ಮಸ್ಥಳದ ಬಸ್ ಹತ್ತಿ ಬೆಳ್ಳೂರು ಕ್ರಾಸಲ್ಲಿ ಇಳಿದು ಆನಂತರ ಬೆಳ್ಳೂರು ಕ್ರಾಸಿಂದ ಆಟೋದಲ್ಲಿ ಆದಿಚುಂಚನಗಿರಿಗೆ ಬಂದ್ವಿ. ಆದಿಚುಂಚನಗಿರಿಯಲ್ಲಿ ಬಂದ ತಕ್ಷಣ ಆಟೋ ಇಳಿದ ತಕ್ಷಣ ನೋಡೋಕ್ಕೆ ತುಂಬ ಖುಷಿ ಆಯಿತು. ಒಂಥರ ಆಶ್ಚರ್ಯ ಅಂತ ಅನ್ನಿಸ್ತು. ಆ ಪ್ಲೇಸ್ನ ನೋಡಿದ ತಕ್ಷಣ ಆ ಸ್ಟೆಪ್ಸ್ನ ಹತ್ತೋದಕ್ಕೆ ಆ ಕಂಡಂಥ ದೃಶ್ಯ ನೋಡಿ ತುಂಬಾ ಸಂತೋಷ ಆಯಿತು. ನೋಡಿದ್ರೆ ತುಂಬ ವರ್ಷಗಳ ನಂತರ ಬಂದಿದ್ದೆ ನಾನು. ಒಂದು 10-15 ಕಾಲೇಜ್ಗೆ ಹೋಗೋ ಸಮಯದಲ್ಲಿ ಬಂದಿದ್ದು. ಒಂದು 20 ವರ್ಷ ಆಗಿರ್ಬೋದು ನಾನು ಅಲ್ಲಿಗೆ ಬಂದು. ಇವಾಗ ನಾನು ನೋಡಿ ತುಂಬ ಚೇಂಜಸ್ ಆಗಿತ್ತು. ಆ ಚೇಂಜಸ್ಗಳು ನೋಡಿ ಒಂಥರ ಹೊಸ್ದಾಗೆ ನೋಡ್ತಾ ಇದ್ದೀನಿ. ಆ ಪ್ಲೇಸ್ನ ಅನ್ನೋ ಥರ ಇತ್ತು. ಇದು ಮ್ಯೂಸಿಯಮ್ಮು ಮತ್ತು ಇದು ದೇವಸ್ಥಾನದ ಹೊರಗಡೆ. ನಾನು ಇದನ್ನು ಮುಖ್ಯ ದ್ವಾರ ಅಂತ ಅಂದ್ಕೊಂಡೆ, ಆದರೆ ಮುಖ್ಯ ದ್ವಾರ ಅಲ್ಲ. ಇದು ಹಿಂದುಗಡೆ ಹೋಗಿ ನಾವು ದೇವ್ರ ದರ್ಶನ ಮಾಡಬೇಕು. ಇಲ್ಲಿ ಇರೋದಂಥ ದೇವರುಗಳು ಬಂದು ಕಾಲಭೈರವೇಶ್ವರ ಮತ್ತು ಗವಿಗಂಗಾಧರೇಶ್ವರ ದೇವಸ್ಥಾನ ಅಂತ. ಇಲ್ಲಿ ಬಂದು ನಾವು ಒಂದು ಐಸ್ ಕ್ರೀಮ್ ತಿಂದ್ವಿ ಈ ಪಾರ್ಲರಲ್ಲಿ. ಆನಂತರ ಸ್ವಲ್ಪ ಹೊರಗಡೆ ಹಂಗೆ ಓಡಾಡಿದ್ವಿ. ಈ ಸರೌಂಡಿಂಗ್ ಎಲ್ಲ ಸ್ವಲ್ಪ ಸುತ್ತಿ ಆನಂತರ ಇದು ದೇವಸ್ಥಾನದ ಮುಂದುಗಡೆ ಅಂತ ಇರುವಂಥ ನೇಚರ್ ಇದು. ಆ ನೇಚರ್ ನಿಮಗೆ ಫೋನಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ವೀಡಿಯೋದಲ್ಲಿ, ಆದರೆ ನೇರ ನೋಡೋದಂತೂ ಫುಲ್ ಖುಷಿ ಆಗುತ್ತೆ. ಖಂಡಿತ ಒಂದು ಸಲ ನೀವೆಲ್ಲ ಬಂದು ವಿಸಿಟ್ ಮಾಡಿ, ತುಂಬ ಖುಷಿ ಪಡ್ತೀರಾ ನೀವೆಲ್ಲ ಈ ಜಾಗನ ನೋಡಿದ್ರೆ. ಮತ್ತು ಇಲ್ಲೆಲ್ಲ ಕಾಲು ತೊಳೆಯೋಕ್ಕಿರೋಂಥ ಜಾಗ. ಮತ್ತು ನಾವು ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕು ಅಂದರೆ ಇರೋವಂಥ ಎಂಟ್ರೆನ್ಸ್ ಅದು. ಆ ಕಡೆ ನೀವು ನೋಡಿದ್ರಲ್ಲ ಅದು. ಇದು ಬಂದು ಗವಿಗಂಗಾಧರೇಶ್ವರ ದೇವಸ್ಥಾನದ ಮೇಲ್ಗಡೆ ತೆಗೆದಂತಹ ಸ್ವಲ್ಪ ವಿಡಿಯೋ ಇದು. ನಾನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ವೀಡಿಯೋಗಳನ್ನ. ಅಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ನನ್ನ ಮಗಳಿಗೆ ಫೋಟೋಸ್ ಸೆಷನ್ ಅಥವಾ ಫೋಟೋಗಳು ತೆಗೆಸ್ಕೊಳ್ಳೋದಂದ್ರೆ ಇಷ್ಟ ಆಗಲ್ಲ. ಹಂಗೂ ಎಲ್ಲೋ 1-2 ಫೋಟೋನಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಷ್ಟೇ. ಇದು ಅಲ್ಲಿಂದ ತೆಗೆದಂಥ ಫೋಟೋ. ಇದು ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಹೋಗೋಕ್ಕೆ ಇರುವಂತಹ ನುಸುಳುಕೊಂಡೇ ಹೋಗಬೇಕು ಜಾಗ ಇದು. ಸ್ಟ್ರೈಟಾಗಿ ಹೋಗೋಕ್ಕೆ ಆಗಲ್ಲ. ಅಲ್ಲಿ ಬರಲೋ ಬೇಡವಾ ಅಂತಿದ್ದೆ. ಬಂದ ತಕ್ಷಣ ನೋಡಿದಾಗ ಭಾಳ ಖುಷಿ ಆಯಿತು. ಅಲ್ಲಿ ಕಾಣಿಸ್ತಾ ಇರೋವಂಥ ಹಿಂದುಗಡೆ ಕಾಣಿಸ್ತಾ ಇರೋವಂಥದ್ದು ಆ ಗುಹೆ ಥರ ಇದೆ. ಆ ಗುಹೆಯಲ್ಲಿ ನಿಮಗೆ ದೇವಸ್ಥಾನ ಕಾಣುತ್ತೆ. ಆ ದೇವಸ್ಥಾನದಲ್ಲಿ ನಿಮಗೆ ಸಿಗೋವಂಥದ್ದು ಗವಿಗಂಗಾಧರೇಶ್ವರ ದೇವಸ್ಥಾನ. ಹಾಗೂ ಇದು ದೇವಸ್ಥಾನ ಇದು. ಇಲ್ಲಿ ಒಳಗಡೆ ಹೋದರೆ ತುಂಬ ಖುಷಿಯಾಗುತ್ತೆ ನೋಡಲಿಕ್ಕೆ. ಆ ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ. ಹಂಗೂ ಕಾಣ್ದಂಗೆ ಸ್ವಲ್ಪ ತೊಗೊಂಡ್ಬಿಟ್ಟೆ ಇದನ್ನ ವೀಡಿಯೋಗಳನ್ನ. ಯಾರೂ ಇರಲಿಲ್ಲ ಆ ಸಂದರ್ಭದಲ್ಲಿ, ಸರೌಂಡಿಂಗ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ತೊಗೊಂಡೆ. ಅದ್ರ ರೇರ್ ಇದೆಲ್ಲ ಫೋಟೋಗಳು ಸಿಗೋದು ನಮಗೆ. ದೇವಸ್ಥಾನದ ಒಳಗಡೆ ತೆಗಿಯಕ್ಕೆ ಬಿಡಲ್ಲ. ಇದು ಹೊರಗಡೆಯ ಜಾಗ. ದೇವಸ್ಥಾನದಿಂದ ಇಳಿಬೇಕು ಅಂತ ಅಂದಾಗ ಯಾವ ಕಡೆಯಿಂದ ಹತ್ಕೊಂಡು ಬಂದರೆ ಅದೇ ಜಾಗ ಇದು. ವಾಪಸ್ ಹೋಗ್ತಾ ಇದ್ದೀವಿ. ಇದು ಬಂದು ಮುಖ್ಯ ದ್ವಾರ. ಇದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸುಮಾರು ವರ್ಷಗಳ ನಂತರ ಬಂದದ್ದು ನಾನು. ಹಾಗಾಗಿ ಈ ದೇವಸ್ಥಾನ ತುಂಬ ಅದ್ಭುತ ಅನ್ನಿಸ್ತು ನೋಡಿ. ನಾವು ಇಲ್ಲಿ ಬಂದು ಒಂದು ದೇವಸ್ಥಾನದಲ್ಲಿ ಊಟ ಅಂತ ಸಿಕ್ತು. ಅಲ್ಲೇ ಒಂದು ಊಟ ಮಾಡ್ಕೊಂಡ್ವಿ. ಸರೌಂಡಿಂಗ್ ಯಾವ ಹೋಟ್ಲಿಗೂ ಹೋಗಲಿಲ್ಲ. ಅಲ್ಲೇ ಊಟ ಸಿಕ್ಕಿದ್ರಿಂದ ಅಲ್ಲೇ ಮಾಡ್ಕೊಂಡ್ವಿ. ಅಲ್ಲಿ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಅಲ್ಲೇ ಏನೋ ತಿನ್ಕೊಂಡು ಬಂದ್ವಿ. ಹೊರಗಡೆ ಎಲ್ಲೂ ಹೋಗಲಿಲ್ಲ. ದೇವಸ್ಥಾನ ವಿಸಿಟ್ ಮಾಡಿದ್ಬಿಟ್ಟು ಬೇರೆ ಎಲ್ಲೂ ಹೋಗಲಿಲ್ಲ ನಾವು. ಇಲ್ಲಿ ಗೋಪುರಗಳು ಮತ್ತು ಇದು ಎಲ್ಲ ತುಂಬ ಚೆನ್ನಾಗಿದೆ. ದೇವಸ್ಥಾನದ ಒಳಗಡೆ ಮತ್ತೆ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ನಾನು ವೀಡಿಯೋನ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಬೇಜಾರು ಮಾಡ್ಕೊಬೇಡಿ ಯಾರು ನೋಡೋರು. ನನಗೆ ಚೆನ್ನಾಗಿ ಕಾಣಿಸ್ತು ಅಂತ ಮತ್ತೆ ಅದನ್ನೇ ತೋರಿಸ್ದೆ. ಈ ದೇವಸ್ಥಾನ ನೋಡಿದ ನಂತರ ನಾನು ನನ್ನ ಧರ್ಮ ಮತ್ತು ಕಲೆಯ ಮೇಲೆ ನಾನು ಹೆಮ್ಮೆ ಅಂತ ಫೀಲ್ ಮಾಡಿ ನಂತರ BG ನಗರ ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ. ನಾವು ಟ್ರೈನಲ್ಲಿ ಬೆಂಗಳೂರಿಗೆ ವಾಪಸ್ ಬಂದ್ವಿ. ಹಾಗೆ ಈ ರೈಲ್ವೆ ಸ್ಟೇಷನ್ ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಮತ್ತು ಕ್ರೌಡೆಡ್ ಇರಲಿಲ್ಲ. ತುಂಬ ಶಾಂತವಾಗಿತ್ತು. ಈ ರೈಲ್ವೆ ಸ್ಟೇಷನ್ ಕೂಡ ತುಂಬ ದೇವಸ್ಥಾನದಷ್ಟೇ ಸುಂದರವಾಗಿತ್ತು. ಬೇರೆ ಕಡೆ ಇದ್ದಂತೆ ಗಲೀಜೆಲ್ಲ ಏನೂ ಇರಲಿಲ್ಲ. ಕ್ಲೀನಾಗಿ ಮೇಂಟೈನ್ ಮಾಡಿದರು. ತುಂಬ ಖುಷಿಯಾಯಿತು ರೈಲ್ವೆ ಸ್ಟೇಷನ್ ಕೂಡ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.